ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನೂತನ ಸಚಿವರು ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. 20 ಜನರ ಹೆಸರು ಫೈನಲ್ ಆಗಿದೆ. ಹೈಕಮಾಂಡ್ ಇವತ್ತು ಬೆಳಗ್ಗೆ ಸಭೆ ಮಾಡಿತು. ಸಭೆಯ ಬಳಿಕ ಈಗ ಮುಖ್ಯಮಂತ್ರಿಗಳಿಗೆ ಪಟ್ಟಿ ಕಳಿಸ್ಕೊಟ್ಟಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಬ್ಬೊಬ್ಬ ಶಾಸಕರಿಗೂ ಕೂಡ ಮಂತ್ರಿಗೆ ಆಗ್ತಾ ಇದ್ದೀರಿ, ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಿ, ಸಂಜೆ ಒಂದು ಪ್ರಮಾಣ ವಚನ ಸ್ವೀಕರಿಸಿ ಅಂತ ಕರೆ ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪಟ್ಟಿ ಲಭ್ಯವಾಗಿದೆ. ಯಾರ್ಯಾರು ಮಂತ್ರಿ ಆಗ್ತಾ ಇದ್ದಾರೆ, ಹಲವು ಅಚ್ಚರಿಗಳಿದಾವೆ, ಕೆಲ ನಿರೀಕ್ಷಿತ ಹೆಸರುಗಳು, ಮತ್ತೆ ಕೆಲವು ರಾಜಕೀಯ ಕಾರಣಕ್ಕಾಗಿ ನಿರಾಕರಿಸೋದಕ್ಕೆ ಸಾಧ್ಯವಾಗದಂತ ಹೆಸರುಗಳು ಈ ಪಟ್ಟಿಯಲ್ಲಿದೆ. 20ಕ್ಕೆ 20 ಸ್ಥಾನವನ್ನ ಭರ್ತಿ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನೋಡ್ತಾ ಇದ್ದೀರಿ ಯಾರ್ಯಾರು ಇವತ್ತು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಮಂತ್ರಿಗಳಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಶಾಸಕರ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪಟ್ಟಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ಶಿವರಾಜ್ ತಂಗಡಗಿ ಕಳೆದ ಕ್ಯಾಬಿನೆಟ್ ಅಲ್ಲಿ ಇದ್ರು, ಅವರು ಮಂತ್ರಿಯಾಗಿ. ಅಜಯ್ ಸಿಂಗ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರಂ ಸಿಂಗ್ ಅವರ ಪುತ್ರ, ಜೇವರ್ಗಿ ಎಂಎಲ್ಎ. ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ಕೊಡಬೇಕಾಯಿತು ಕಳೆದ ಬಾರಿ. ಈ ಬಾರಿ ಅವರಿಗೆ ಮತ್ತೆ ಅವಕಾಶವನ್ನು ಕೊಡಲಾಗಿದೆ. ಜಮೀರ್ ಅಹಮದ್ ಅವರಿಗೂ ಚಲುವರಾಯಸ್ವಾಮಿ ಅವರಿಗೂ ಮತ್ತೆ ಅವಕಾಶ ಸಿಕ್ಕಿದೆ. ಸಿದ್ದರಾಮಯ್ಯ ಆಪ್ತ ಬಸವರಾಜ ರಾಯರೆಡ್ಡಿ ಮಂತ್ರಿ ಆಗ್ತಾ ಇದ್ದಾರೆ. ರಘುಮೂರ್ತಿ ಅವರಿಗೆ ಅವಕಾಶ ಬಂದಿದೆ. ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಈ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗ್ತಾ ಇದ್ದಾರೆ. ಅಚ್ಚರಿಯ ಹೆಸರು ಗಾಯತ್ರಿ ಶಾಂತೇಗೌಡ. ರಾಜಕೀಯದಲ್ಲಿ ಅದೃಷ್ಟ ಅಂತಂದ್ರೆ ಈ ರೀತಿ ಬರಬೇಕು. ಕೊನೆಯ 2 ವರ್ಷದಲ್ಲಿ ಅವರಿಗೆ ವಿಧಾನ ಪರಿಷತ್ ಅವಕಾಶ ಸಿಕ್ತು, ಇನ್ನೂ ಪ್ರಮಾಣ ವಚನ ತಗೊಂಡಿಲ್ಲ ಅಂತ ಅನ್ಸುತ್ತೆ ಅವರು. ಅದಕ್ಕೂ ಮೊದಲೇ ಅವರಿಗೆ ಮಂತ್ರಿ ಸ್ಥಾನವೂ ಕೂಡ ಒಲಿದು ಬಂದಿದೆ. ಪ್ರಾಣೇಶ್ ಅವರ ರಾಜೀನಾಮೆ ಏನಾಯಿತು ಕೋರ್ಟ್ ತೀರ್ಪಿನ ಕಾರಣಕ್ಕಾಗಿ. ಗಾಯತ್ರಿ ಶಾಂತೇಗೌಡ ಮಹಿಳಾ ಕೋಟದಡಿಯಲ್ಲಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಸಂತೋಷ್ ಲಾಡ್ ಕಂಟಿನ್ಯೂ ಆಗ್ತಾ ಇದ್ದಾರೆ. ಮಾಂಕಾಳ ವೈದ್ಯ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದವರು, ಮಾಂಕಾಳ ವೈದ್ಯ ಮೀನುಗಾರಿಕಾ ಸಚಿವರಾಗಿದ್ದು. ಮಳವಳ್ಳಿಯ ನರೇಂದ್ರ ಸ್ವಾಮಿ ಮೊದಲ ಬಾರಿ ಮಂತ್ರಿ ಆಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಎಂಎಲ್ಎ ಬಸವಂತಪ್ಪ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಮಾಯಕೊಂಡ ಎಂಎಲ್ಎ. ಸಂಭ್ರಮಾಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕಾಶಪ್ಪನವರು ಸಾಕಷ್ಟು ಪ್ರಯತ್ನ ಮಾಡಿದರು. ಹುನಗುಂದ ಎಂಎಲ್ಎ, ಪಂಚಮಸಾಲಿ ಸಮುದಾಯದ ನಾಯಕ, ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಮಾಗಡಿ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಅವಕಾಶ ಪಡಿತಾ ಇದ್ದಾರೆ. ಅಜಯ್ ಸಿಂಗ್ ಬಹಳಷ್ಟು ಪ್ರಯತ್ನದಲ್ಲಿದ್ದರು ಮಂತ್ರಿಯಾಗಬೇಕು ಅಂತ. ಈ ಸಲ ಅವರ ಕನಸು ಈಡೇರಿದೆ. ಅಜಯ್ ಸಿಂಗ್ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ. ಆದರೆ ಕೆಲವೆಡೆ ಲೆಕ್ಕಾಚಾರಗಳು ಒಂದ್ ಸ್ವಲ್ಪ ತಪ್ಪಿದ ರೀತಿಯಲ್ಲೂ ಕಾಣ್ತಾ ಇದೆ. ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಲಾಗ್ತಾ ಇದೆ. ಶಿವಲಿಂಗೇಗೌಡರ ಹೆಸರನ್ನ ನೋಡ್ತಾ ಇದ್ದೀರಿ. ಜೆಡಿಎಸ್ ಅಲ್ಲಿತ್ತು, ಕಾಂಗ್ರೆಸ್ಗೆ ಬಂದವರು. ಹಾಸನ ಕೋಟಾದಡಿಯಲ್ಲಿ ಅವರಿಗೆ ಸಿಗ್ತಾ ಇದೆ ಅವಕಾಶ ಶಿವಲಿಂಗೇಗೌಡರಿಗೆ. ಜಮೀರ್ ಅಹಮದ್ ಅವರನ್ನ ತೆಗೆದುಕೊಳ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿತ್ತು. ಜಮೀರ್ ಅಹಮದ್ ಪರವಾಗಿ ಕೆಸಿ ವೇಣುಗೋಪಾಲ್ ಅವರೇ ಬ್ಯಾಟಿಂಗ್ ಮಾಡಿದ್ರು. ಜಮೀರ್ ಅಹಮದ್ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಎಲ್ಲ 20 ಸ್ಥಾನಗಳನ್ನು ಹೈಕಮಾಂಡ್ ಭರ್ತಿ ಮಾಡಿದೆ. ಜಾತಿವಾರು ಲೆಕ್ಕಾಚಾರ ನೋಡ್ತಾ ಇದ್ದೀರಿ. ದಲಿತ ಸಮುದಾಯದ ಯಾರ್ಯಾರು 20ಕ್ಕೆ 20 ಸಚಿವ ಸ್ಥಾನವನ್ನು ಭರ್ತಿ ಮಾಡುವಂತ ನಿರ್ಧಾರ. ದಲಿತ ಸಮುದಾಯದ 5 ಅವಕಾಶ ಕೊಡಲಾಗಿದೆ. ಪರಿಶಿಷ್ಟ ಜಾತಿಗೆ ಸೇರಿದಂತ 4 ಒಕ್ಕಲಿಗ ಶಾಸಕರು, ಬಾಲಕೃಷ್ಣ, ಶಿವಲಿಂಗೇಗೌಡ, ಚಲುವರಾಯಸ್ವಾಮಿ, ಗಾಯತ್ರಿ ಶಾಂತೇಗೌಡ. ಮುಸ್ಲಿಂ ಕೋಟಾದಲ್ಲಿ 2 ಆಲ್ರೆಡಿ ಒಬ್ಬರಿದ್ದಾರೆ, ಯುಟಿ ಖಾದರ್. ಒಟ್ಟು 3 ಮುಸ್ಲಿಂ ಸಚಿವರಿಗೆ ಅವಕಾಶ ಸಿಕ್ಕಂತಾಗಿದೆ. ದಲಿತ ಕೋಟಾದಡಿಯಲ್ಲಿ ಅವಕಾಶ ಪಡೆದವರು ಯಾರು ನೋಡ್ತಾ ಇದ್ದೀರಿ. ಲಿಂಗಾಯತ ಕೋಟಾ ಕಾಶಪ್ಪನವರ್, ರಾಯರೆಡ್ಡಿ ಮತ್ತು ಲಕ್ಷ್ಮಣ ಸವದಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಬದಲಾಗಿ ಗಾಯತ್ರಿ ಶಾಂತೇಗೌಡ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ವಿಧಾನ ಪರಿಷತ್ತಿಗೆ 2, ಡಾಕ್ಟರ್ ಯತೀಂದ್ರ ಮತ್ತು ಗಾಯತ್ರಿ ಶಾಂತೇಗೌಡ. ವಿಧಾನ ಪರಿಷತ್ನಿಂದ
ಉಮಾಶ್ರೀ ಸೇರಿ ಬಹಳಷ್ಟು ಜನ ಪ್ರಯತ್ನ ಮಾಡಿದ್ರು ಮಂತ್ರಿಯಾಗಬೇಕು. ಪುಟ್ಟರಂಗ ಶೆಟ್ಟಿ ಉಪ್ಪಾರ ಸಮುದಾಯದವರು ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಏನಿತ್ತು, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಮಂತ್ರಿಯಾಗಿದ್ರು ಪುಟ್ಟರಂಗ ಶೆಟ್ಟಿ. ಈಗ ಅವರಿಗೆ ಅವಕಾಶ ಸಿಕ್ಕಿದೆ. ಬೋವಿ ಸಮುದಾಯದ ಶಿವರಾಜ್ ತಂಗಡಗಿ ಮತ್ತೆ ಮಂತ್ರಿಯಾಗೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವಕಾಶ ಸಿಕ್ಕಿದೆ ಅವರಿಗೆ. ನಾಗೇಂದ್ರ ಅವರನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀನಿ ಅಂತ ಸಿದ್ದರಾಮಯ್ಯ 2-3 ಬಾರಿ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ರು. ಈಗ ಅವರಿಗೆ ಅವಕಾಶ ಸಿಕ್ಕಿದೆ. ಬಸವರಾಜ ರಾಯರೆಡ್ಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಆರ್ಥಿಕ ಸಲಹೆಗಾರರಾಗಿದ್ರು ಸಿದ್ದರಾಮಯ್ಯ ಅವರಿಗೆ. ಈಗ ಮಂತ್ರಿಯಾಗಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಕೋಟಾದಲ್ಲಿ 2 ಮುಸ್ಲಿಂ ಶಾಸಕರು ಅವಕಾಶವನ್ನು ಪಡೆದಿದ್ದಾರೆ. ಈಡಿಗ ಮಧು ಬಂಗಾರಪ್ಪ ಅವಕಾಶ ಪಡ್ಕೊಂಡಿದ್ದಾರೆ. ರುದ್ರಪ್ಪ ಲಮಾಣಿ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಲಂಬಾಣಿ ಸಮುದಾಯಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಕಳೆದ ಕ್ಯಾಬಿನೆಟ್ ಅಲ್ಲಿ. ಈಗ ಲಮಾಣಿ ಅವರಿಗೆ ಅವಕಾಶ ಮಾಡಿಕೊಡೋ ಮುಖಾಂತರ ಆ ಬೇಡಿಕೆಯನ್ನು ಕೂಡ ಹೈಕಮಾಂಡ್ ಈಡೇರಿಸಿದೆ. ಮರಾಠ ಸಮುದಾಯದಲ್ಲಿ ಕಾಂಪಿಟೇಷನ್ ಇತ್ತು ಯಾರಿಗೆ ಅವಕಾಶ ಅಂತ. ಸಂತೋಷ್ ಲಾಡ್ ಅವರೇ ಅವಕಾಶವನ್ನು ಪಡೆದಿದ್ದಾರೆ. ಅಚ್ಚರಿಯ ಹೆಸರು ಗಾಯತ್ರಿ ಶಾಂತೇಗೌಡ, ಬಸವಂತಪ್ಪ. ಈ 2 ಹೆಸರುಗಳು ಅಚ್ಚರಿಯ ರೂಪದಲ್ಲಿ ಪಟ್ಟಿಯಲ್ಲಿ ಕಾಣ್ತಾ ಇರೋದು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿದ್ದ 6 ಸಚಿವರಿಗೆ ಅವಕಾಶ ಸಿಕ್ಕಿದೆ. ಶಿವರಾಜ್ ತಂಗಡಗಿ, ಚಲುವರಾಯಸ್ವಾಮಿ, ಸಂತೋಷ್ ಲಾಡ್, ನಾಗೇಂದ್ರ, ಜಮೀರ್ ಅಹಮದ್, ಮಧು ಬಂಗಾರಪ್ಪ. 6 ಸಚಿವರು ಈ ವಿಸ್ತರಣೆಯಲ್ಲೂ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗಿರುವಂತಹ 13 ಸಚಿವರ ಪೈಕಿ ಯತೀಂದ್ರ ಅವರನ್ನ ಹೊರತುಪಡಿಸಿದರೆ ಬಹುತೇಕರು ಆ ಕ್ಯಾಬಿನೆಟ್ ಅಲ್ಲೇ ಇದ್ದವರು. ಈಗ ವಿಸ್ತರಣೆಯಾದವರ ಲೆಕ್ಕದಲ್ಲಿ 6 ಜನ ಮತ್ತೆ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಡಿಗ ಕೋಟಾದಡಿಯಲ್ಲಿ ಮಧು ಬಂಗಾರಪ್ಪ ಅವರ ಬದಲಾಗಿ ಬೇಳೂರು ಪ್ರಯತ್ನ ಮಾಡ್ತಾ ಇದ್ರು. ಬೇಳೂರು ಗೋಪಾಲಕೃಷ್ಣ, ಆದರೆ ಮಧು ಬಂಗಾರಪ್ಪ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಈ ಪಟ್ಟಿಯಲ್ಲಿ 2 ಮಾಜಿ ಮುಖ್ಯಮಂತ್ರಿಗಳ ಪುತ್ರರು, ಒಂದು ಧರಮ್ ಸಿಂಗ್ ಅವರ ಪುತ್ರ, ಮತ್ತೊಂದು ಬಂಗಾರಪ್ಪ ಅವರ ಪುತ್ರ. ಆ ಪಟ್ಟಿಯಲ್ಲಿ ಮೊದಲ ಪಟ್ಟಿಯಲ್ಲಿ ಒಬ್ಬರು ಮಾಜಿ ಮುಖ್ಯಮಂತ್ರಿಯ ಪುತ್ರ ಯತೀಂದ್ರ. ಪಟ್ಟಿಯನ್ನು ಗಮನಿಸ್ತಾ ಇದ್ದೀರಿ. 20 ಜನರ ಹೆಸರು ಮೇಲೆ KC ವೇಣುಗೋಪಾಲ್ ಅವರ ಅಧಿಕೃತ ಮುದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.